ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ವೆಲ್ಕಮ್ ಟು ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನಾನು ನಿಮ್ಮ ನೆಕ್ಸ್ಟ್ ಸ್ಟೆಪ್ ಲೈಫ್ನಲ್ಲಿ ನೀವು ತೊಗೊಬೇಕಾದಾಗ ಯಾವ ಎಚ್ಚರಿಕೆ ಇಟ್ಕೊಂಡು ನೀವು ಹೆಜ್ಜೆ ಮುಂದೆ ಇಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಸೊ ಆ್ಯಸ್ ಗೈಡೆನ್ಸ್ ಅಂದ್ಬಿಟ್ಟು ನಾನು ಇಲ್ಲಿ ಆಲ್ರೆಡಿ 2 ಶಫಲ್ ಮಾಡಿ ಗೈಡೆನ್ಸ್ಗೆ ಅಂತ ಕಾರ್ಡ್ ಇಟ್ಕೊಂಡಿದ್ದೀನಿ. ಐ ಪ್ರಾಮಿಸ್ ನಾನು ಇದನ್ನು ನೋಡಿಲ್ಲ. ಸೊ ಇವಾಗ ಟ್ಯಾರೋ ಕಾರ್ಡ್ ಮೂಲಕ ನಿಮ್ಗೇನು ಗೈಡೆನ್ಸ್ ಬೇಕಿದೆ, ನೆಕ್ಸ್ಟ್ ಸ್ಟೆಪ್ಪು. ಓಕೆ, ಯಾವುದೇ ಹಂತ ಇದ್ದರೂ ಲೈಫಲ್ಲಿ ನೆಕ್ಸ್ಟ್ ಸ್ಟೆಪ್ ಇಡಬೇಕಾದಾಗ ನಿಮಗೆ ಯಾವ ವಿಷಯದ ಬಗ್ಗೆ ಎಚ್ಚರಿಕೆ ಅನ್ನೋದಿರಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಇನ್ಫಾರ್ಮೇಷನ್ ಅಂತ ಬಂತು. ಇನ್ಫಾರ್ಮೇಷನ್ ತೊಗೊಬೇಕಾ ಕೊಡಬೇಕಾ ಕಾರ್ಡ್ಸ್ ಮೂಲಕ ನೋಡೋಣ. ಮಜಿಷಿಯನ್, ವಾವ್, ಸರಿ, ಓಕೆ, ಅರ್ಥ ಆಯಿತು. ದ ಲವರ್ಸ್ ಕಾರ್ಡ್ ಸದ್ಯಕ್ಕೆ ತೋರ್ಸಂಗಿಲ್ಲ, ಸೊ ನಾನು ಇದಿಲ್ಲಿಡ್ತೀನಿ ನಿಮಗೆ. ಆಮೇಲೆ ದೆನ್ ವಿ ಹ್ಯಾವ್ ದಿ ಎಂಪರರ್. ವಾವ್, ಎಲ್ಲ ಮೇಜರ್ ಅರ್ಕನ. ಓ ಮೈ ಗಾಡ್, ನಿಮ್ಮ ನೆಕ್ಸ್ಟ್ ಸ್ಟೆಪ್ ನೀವೇನು ತೊಗೊಬೇಕಂದ್ರೂ ನಿಮ್ಮ ಲೈಫ್ ಚೇಂಜ್ ಆಗೋವಂಥ ಡಿಸಿಷನ್ಸ್, ಅಂದರೆ ಅಂಥ ಲೈಫ್, ಒಳ್ಳೆಯ ಲೈಫು, ಆಯಿತಾ. ಆ್ಯಸ್ ಅಬೌವ್ ಸೊ ಬಿಲೋ. ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಇನ್ಫಾರ್ಮೇಷನ್ ಅಂತ. ನಿಮಗೆ ಯಾವ ಕೆಲಸ ಶುರು ಮಾಡಬೇಕು ಅಂತ ಮನಸ್ಸಲ್ಲಿದೆಯೋ ಆ ಕೆಲಸ ಶುರು ಮಾಡಿ, 100% ಮಾಡಿ. ಓಕೆ, ಬಟ್ ಓನ್ಲಿ ಥಿಂಗ್ ಏನು ನೀವು ನೆನ್ಪಿಟ್ಕೊಂಡಿರ್ಬೇಕಂದ್ರೆ ನಿಮ್ಮ ಪ್ಯಾಷನ್ ಆ್ಯಂಡ್ ಪ್ಯೂರಿಟಿನ ಮಾತ್ರ ಯಾವತ್ತೂ ಬಿಡೋಕ್ಕೆ ಹೋಗಬಾರ್ದು. ನಂತರ ನೀವು ನನ್ನ ಹತ್ರ ಇದು ಕಮ್ಮಿ, ನನ್ನ ಹತ್ರ ಫೈನಾನ್ಸ್ ಅಂತ ಬಂತು, ಓಕೆ, ಅಥವಾ ನನ್ನ ಕೈಯಲ್ಲಿ ಅಫೋರ್ಡ್ ಆಗಲ್ಲ ಅಂತ ಬಂತು, ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ರೇಟ್ ಆದರೂ ಪರವಾಗಿಲ್ಲ, ತಗೊಳ್ಳಿ, ಶುರು ಮಾಡಿ. ನೀವು ಒಮ್ಮೆ ಶುರು ಮಾಡಿದ್ರೆ ಈ ಎನರ್ಜಿಗೆ ಟ್ಯಾಪಿನ್ ಆದಾಗ ನೀವು ಆ್ಯಸ್ ಅಬೌವ್ ಸೊ ಬಿಲೋ ಥರ ಏನು ಇಲ್ದಿರ ಶುರು ಮಾಡಿ ನೀವು, ನೋ ಪ್ರಾಬ್ಲಮ್. ಬಟ್ ತುಂಬ ಅಬಂಡೆನ್ಸ್, ತುಂಬ ಸಕ್ಸಸ್, ಮತ್ತು ನಿಮ್ಮ ಸಕ್ಸಸ್ನ ಎಲ್ಲರೂ ನೋಡ್ತಾರೆ ನೀವು. ಬಟ್ ಓನ್ಲಿ ನೀವು ಪ್ರೊಟೆಕ್ಟೆಡ್ ಆಗೂ ಇರ್ತೀರ, ಕಷ್ಟಪಡಬೇಕಾಗುತ್ತೆ ಅಷ್ಟೇ, ಕಷ್ಟಪಟ್ಟು ಮೇಲೆ ಬರಬೇಕಾಗತ್ತೆ. ಆ್ಯಂಡ್ ಈ ಕಾರ್ಡ್ ಬಂದರೆ ಮೇನ್ ಮೆಸೇಜ್ ಏನಂದರೆ ನೇಮ್, ಫೇಮ್, ಸಕ್ಸಸ್, ಸ್ಟೇಜ್ ಎಲ್ಲ ಸಿಗುತ್ತೆ. ಆ್ಯಂಡ್ ಇವರು ಟ್ರಸ್ಟ್ ವರ್ದಿ. ನೀವು ಅಕಸ್ಮಾತ್ ಇನ್ನೊಬ್ಬರ ಜೊತೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಅವ್ರ ಹೆಸರೇನಾದರೂ ನಿಮ್ಮ ತಲೆಯಲ್ಲಿದ್ದರೆ, ನೀವು ಇದನ್ನು ನೋಡ್ತಾ ಇದ್ದರೆ ಆ ಮನುಷ್ಯನ ನೀವು ನಂಬಿ ಅಲ್ಲಿಗೆ ಇನ್ವೆಸ್ಟ್ ಮಾಡ್ಬೋದು ಈ ಕಾರ್ಡ್ ಮೂಲಕ. ಓಕೆ, ಬಟ್ ಈ ಕಾರ್ಡ್ ಏನು ಹೇಳುತ್ತೆ, ದ ಲವರ್ಸ್ ಏನು ಹೇಳುತ್ತೆ ಅಂದರೆ, ಇನ್ವೆಸ್ಟ್ ಮಾಡಿ, ಕೆಲಸ ಕಷ್ಟ ಇರುತ್ತೆ ಪರವಾಗಿಲ್ಲ ಮಾಡಿ, ಸ್ಟಾರ್ಟಪ್ ಆದರೂ ಪರವಾಗಿಲ್ಲ, ಬಿಸ್ನೆಸ್ ಏನಾದರೂ ಪರವಾಗಿಲ್ಲ ಮಾಡಿ, ಬಟ್ ನಿಮ್ಮ ಪ್ಯೂರಿಟಿ, ನಿಮ್ಮ ಸತ್ಯ ಅನ್ನೋದನ್ನು ಮಾತ್ರ ಸದಾ ಜೊತೆಗಿಟ್ಕೊಳ್ಳಿ. ಯಾಕಂದರೆ ಇಲ್ಲಿ ಕೆಲವು ಚಾನ್ಸಸ್ ಆಫ್ ಆಬ್ಸ್ಟಿಕಲ್ಸ್ ಕೂಡ ಬರುತ್ತೆ. ಬಿಕಾಸ್ ಒಬ್ಬರು ಕಂಪ್ಲೀಟ್ಲಿ ಡಿವೈನ್ ಮೇಲೆ ನಂಬಿಕೆ ಹಾಕೋವಂಥವ್ರು, ಇನ್ನೊಬ್ಬರು ಬರೀ ರೂಟ್ನಲ್ಲಿರ್ತಾರೆ. ಬರೀ ರೂಟ್ ಅಂದರೆ ದುಡ್ಡು, ಲಸ್ಟು, ಈಗೋ, ಅಗ್ರೆಸಿವ್ನೆಸ್, ಆ ಥರ ಸ್ವಲ್ಪ ಲೋ ವೈಬ್ರೇಷನಲ್ಲಿ ಇರ್ತಾರೆ. ಸೊ ನೀವು ಇದೊಂದು ಮಾತ್ರ ಮೈಂಡಲ್ಲಿ ಸದಾ ಇಟ್ಕೊಂಡಿರಬೇಕು, ದ್ಯಾಟ್ ಆ ಪರ್ಸನ್ ಟ್ರಸ್ಟ್ ವರ್ದಿನೇ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಈ ಥರ ಲಸ್ಟು ಒಂದು ಶುರು ಆಗುತ್ತೆ. ಬಟ್ ಆದಾಗ ನೀವು ರಿಸೋರ್ಸಸ್ನ ನಿಮಗೆ ಗೈಡೆನ್ಸ್ ಏನಂದರೆ ರಿಸೋರ್ಸಸ್ನ ಕಮ್ಮಿ ಮಾಡ್ಕೊಳ್ಳಿ. ತುಂಬ ಡೀಪಾಗಿ ಇನ್ವಾಲ್ವ್ ಆಗೋಕ್ಕೆ ಹೋಗಬೇಡಿ. ಸ್ವಲ್ಪ ಕಮ್ಮಿ, ಅಂದರೆ ಕೆಲಸ ಬಂತ ಕೆಲಸದ ಬಗ್ಗೆ ಮಾತಾಡೋದು, ಕೆಲಸದ ನಂತರ ಮನೆ ಅಷ್ಟೇ, ನಾನಾಯಿತು ನನ್ನ ಮನೆ ಆಯಿತು ಅಂತ. ಮನೆಯಲ್ಲೂ ಕೆಲಸದ ಬಗ್ಗೆ ಮಾತಾಡುವಂಥದ್ದು ಏನು ಬೇಡ. ರಿಸೋರ್ಸಸ್ ಕಮ್ಮಿ ಆಗಿರಲಿ, ನಿಮಗೆ ನೀವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ಭಯ ಪಡೋವಂಥದ್ದು ಏನೂ ಇಲ್ಲ. ಎಸ್, ಚಾಲೆಂಜಸ್ ಅನ್ನೋದು ಸ್ವಲ್ಪ ಬರುತ್ತೆ. ಆ ಚಾಲೆಂಜಸ್ಸಿಂದ ಸ್ವಲ್ಪ ಮೈಂಡ್ ಕನ್ಫ್ಯೂಷನ್ ಆಗೋವಂಥ ಸ್ಟೇಜ್ನಲ್ಲೂ ಕೂಡ ಇರುತ್ತೆ. ಬಟ್ ನಿಮಗೆ ಡಿವೈನ್ ಇಲ್ಲಿ ಆಶೀರ್ವಾದ ಅನ್ನೋದು ಮಾಡ್ತಿದ್ದ. ನೀವು ಡಿವೈನ್ನ ನಂಬ್ತೀರಾ, ಒಂದು ನಿಮಿಷ, ನೀವು ಡಿವೈನ್ನ ನಂಬ್ತೀರ. ಸೊ ಅವ್ರು ಯಾವತ್ತೂ ಬಿಡೋಲ್ಲ. ಮತ್ತು ನಿಮಗೆ ಈ ವ್ಯಕ್ತಿ ಬಂದಾಗ ಸ್ವಲ್ಪ ಡಿಸ್ಟರ್ಬ್ ಅನಿಸುತ್ತೆ ಓಕೆ, ಬಿಕಾಸ್ ಅವರೊಂಥರ ಕನ್ನಿಂಗು, ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಕನ್ನಿಂಗ್ ಮನುಷ್ಯ ಥರ ಅಂತ ಅನಿಸುತ್ತೆ. ಬಿಕಾಸ್ ತುಂಬ ರೂಟ್ನಲ್ಲಿದ್ದಾರೆ ಅವರು, ಸ್ವಲ್ಪ ಲೋ ವೈಬ್ರೇಷನ್ ಜನ.
ಸೊ ನೀವು ದೇವ್ರ ಮೇಲೆ ಆದಷ್ಟು ನಂಬಬೇಕು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಈ ಬರೋ ವ್ಯಕ್ತಿ ನಿಮಗೆ ಆಬ್ಸ್ಟಿಕಲ್ ಆಗಬಾರ್ದು ಅನ್ನೋದು ನಿಮ್ಮ ಮೈಂಡ್ನಲ್ಲಿ ಸದಾ ಇರಬೇಕು. ಬಿಕಾಸ್ ದೇರ್ ಆರ್ ಚಾನ್ಸಸ್ ದಟ್ ದಿಸ್ ಮ್ಯಾನ್ ವಿಲ್ ಬಿಕಮ್ ಎನ್ ಆಬ್ಸ್ಟಿಕಲ್ ಅಂತ. ಓಕೆ, ನೀವು ಏನೇ ಇದ್ದರೂ ನೀವು ನೋಡ್ತಾ ಇದ್ದೀರಾ ಕಾನ್ಷಿಯಸ್ನೆಸ್ ಬಗ್ಗೆ, ಸಬ್ಕಾನ್ಷಿಯಸ್ಸು, ಇದು ಸೂಪರ್ ಕಾನ್ಷಿಯಸ್ಸು. ನೀವು ಇದ್ರ ಮೇಲೆ ಗಮನ ಕೊಡಿ. ಕೆಲಸ ಬಂತ ಕೆಲಸದ ಮೇಲೆ ಗಮನ ಕೊಡಿ. ಬಟ್ ಆದಷ್ಟು ಈ ವ್ಯಕ್ತಿ ಜೊತೆ ನೀವು ಇರ್ಬೋದು ಕೂಡ, ಬಟ್ ಸ್ವಲ್ಪ ನೀವು ಅವ್ರ ಜೊತೆ ರಿಸೋರ್ಸಸ್ ಇನ್ವೆಸ್ಟ್ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅಂತೇಳಿ. ಟ್ರಸ್ಟ್ವರ್ದಿನೇ ಮನುಷ್ಯ ಪಾಪ, ಹಾಗಲ್ಲ, ಟ್ರಸ್ಟ್ವರ್ದಿನೇ. ಬಟ್ ಇಟ್ಸ್ ಬೆಟರ್ ನೀವು ಸ್ವಲ್ಪ ಹುಷಾರಾಗಿದ್ದರೆ. ಬಿಕಾಸ್ ನೀವು ಮೋಸ ಮಾಡಲ್ಲ, ನೀವು ಮೋಸ ಮಾಡೋಂಥ ವ್ಯಕ್ತಿ ಅಲ್ಲ. ದೆನ್ ವಿ ಹ್ಯಾವ್ ದಿ ಎಂಪ್ರರ್ ಅಂದರೆ ಸ್ವಲ್ಪ ನೀವು ಇನ್ನರ್ ವರ್ಕ್ ಮಾಡಬೇಕು. ನೀವು ಏನೂ ಇಲ್ದಿರೋ ಶುರು ಮಾಡಿದ್ರೂ ನಿಮ್ಮದು ಎಂಡಿಂಗ್ ಮಾತ್ರ ತುಂಬ ಸಕ್ಸಸ್ಫುಲ್ಲಾಗಿರುತ್ತೆ. ಅಬಂಡೆನ್ಸ್ ಇರುತ್ತೆ, ಮಟೀರಿಯಲ್ ಐಟಮ್ಸ್ ಎಲ್ಲ ಇರುತ್ತೆ. ಮತ್ತು ನಿಮಗೆ ಸ್ವಲ್ಪ ಈ ವ್ಯಕ್ತಿ ಮೀಟ್ ಆಗಿದ್ಮೇಲೆ ಸ್ವಲ್ಪ ನೀವೇನಾಗ್ತೀರಾ, ನಿಮ್ಮ ಸಾಫ್ಟ್ ಸೈಡ್ ತೋರಿಸೋದನ್ನು ಸ್ವಲ್ಪ ಕಮ್ಮಿ ಮಾಡ್ತೀರಾ. ಓಕೆ, ಕಮ್ಮಿ ಮಾಡಿಕೊಡಿ ಅಂತಲೇ ಹೇಳ್ತೀನಿ. ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ತೊಗೊಬೇಕಂತಿದ್ದೀರೋ ಅದನ್ನು ಯಾರಿಗೂ ಹೇಳೋಕ್ಕೆ ಜಾಸ್ತಿ ಹೋಗಬೇಡಿ. ಎಲ್ರಿಗೂ ಹೇಳ್ಕೊಂಬಂದು ಆಮೇಲೆ ನೀವು ಹೆಜ್ಜೆ ಹಿಡಿಬೇಕು ಅನ್ನೋ, ಡೋಂಟ್ ಡೂ ದ್ಯಾಟ್. ಅದು ಬೇಡ. ನಿಮಗೆ ಪ್ರೊಟೆಕ್ಷನ್ ಇದೆ, ಬೌಂಡ್ರಿ ಇದೆ, ಆಯಿತಾ. ಮೌಂಟೇನ್ಸ್ ಆರ್ ನಥಿಂಗ್ ಬಟ್ ಇದು ಆ್ಯಕ್ಚುಲಿ ನಿಮಗೆ ಬೌಂಡ್ರಿ, ಪ್ರೊಟೆಕ್ಟಿವ್ ಎನರ್ಜಿಗಳಿದೆಲ್ಲ. ನೀವು ಸ್ವಲ್ಪ ಇನ್ನರ್ ವರ್ಕ್ ಮಾಡಬೇಕು. ಅಂದರೆ ನಿಮ್ಮನ್ನು ನೀವು ಸ್ವಲ್ಪ ಹೇಗೆ ನಾನು ನಂಬಬೇಕಾ ಬೇಡವಾ, ಏನು ಮಾಡಲಿ, ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಇವೊಂದು ನೀವು ಆಚೆ ಕಡೆ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಅಂದರೆ ರೂಲ್ಸು. ನಾನು ಅಂದಮೇಲೆ ತಪ್ಪು ಅನಿಸಿದ್ರೆ ಅವ್ರು ಯಾರೇ ಆಗಲಿ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಲಿ ಅಥವಾ ನನ್ನ ಕ್ಲಾಸ್ಮೇಟ್ ಯಾರನ್ನೇ ಆಗಲಿ, ತಪ್ಪು ಅಂದರೆ ತಪ್ಪು, ನಾನು ಪನಿಷ್ ಮಾಡ್ತೀನಿ. ಅವನು ಸರಿ ಅಂತಿದ್ರೆ ಅವ್ನು ನನ್ನ ದುಶ್ಮನ್ ಆದರೂ ಕೂಡ ಅವನ್ನ ನಾನು ಕ್ಷಮಿಸ್ತೀನಿ. ಬಿಕಾಸ್ ಅವ್ನು ಸರಿಯಾಗಿ ಸರಿ ಕೆಲಸ ಮಾಡ್ದೆ, ಹಿ ವಾಸ್ ಟ್ರೂ ಅಂತ. ಇದು ಆ ಥರ. ನಿಮ್ಮಲ್ಲಿ ತುಂಬ ವಿಸ್ಡಮ್ ಇದೆ. ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಏನಿದೆಯೋ ಅದು ಅಂದರೆ ಯಾರ ಕೈಲೂ ಆಗಲ್ಲ. ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಕಂಡುಹಿಡಿಯೋಕ್ಕೆ ಯಾರ ಕೈಲೂ ಆಗಲ್ಲ. ನೀವು ತುಂಬ ನೋಡೋಕ್ಕೆ ತುಂಬ ಸ್ಟ್ರಿಕ್ಟಾಗಿ ಕಾಣಿಸೋದ್ರು ಕೂಡ ಬೇರೆಯವ್ರಿಗೆ, ನಿಮ್ಮ ಒಳಗೆ ಸ್ವಲ್ಪ ಜಾಸ್ತಿ ನಿಮ್ದು ಇನ್ನೊಂದು ಸೈಡ್ ಆಫ್ ದ ಫೇಸ್ ಇರುತ್ತೆ. ನಿಮ್ಮ ಇನ್ನೊಂದು ಸೈಡ್ ಫೇಸ್ ಇರುತ್ತೆ, ವಿಚ್ ವಿಲ್ ಬಿ ಲೈಕ್ ಒಂದು ತಾಯಿ ಥರ. ನರ್ಚರಿಂಗ್, ಚೆನ್ನಾಗಿ ನೋಡ್ಕೊಳ್ಳೋದು, ನನ್ನ ಮನೆ, ನನ್ನ ಫ್ಯಾಮಿಲಿ. ಆಮೇಲೆ ಆ ಮುಖನ ನೀವು ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ, ವಿಚ್ ಇಸ್ ಕರೆಕ್ಟ್. ಬಟ್ ಯಾರಾದರೂ ನಿಮ್ಮ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಏನಾದರೂ ಒಂದು ಜೊತೆಗೆ ಮಾಡಬೇಕು, ಹೆಲ್ಪ್ ಕೇಳಿದ್ರೆ ನೀವು ಅವ್ರಿಗೆ ಗೋಲ್ಡನ್ ಚಾನ್ಸ್ ಕೊಡುವಂಥ ಅಬಿಲಿಟಿ ಇರುತ್ತೆ ನಿಮಗೆ, ಗೋಲ್ಡನ್ ಚಾನ್ಸು. ಓಕೆ, ಒಂದು ವಿಷಯ ಇನ್ನೊಂದೇನು ಅಂದರೆ, ನೀವು ಸ್ವಲ್ಪ ಮೆಟೀರಿಯಲಿಸ್ಟಿಕ್ ಆಗ್ತೀರಾ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ಸ್ಪಿರಿಚುವಲ್ ಆಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಎನರ್ಜಿ ಕೊಡೋದು, ಇಸ್ಕೊಳ್ಳೋದು, ಹಾರ್ಡ್ ಆ್ಯಂಡ್ ಸಾಫ್ಟ್, ಇನ್ ಆ್ಯಂಡ್ ಯಾಂಗ್, ಆ ಎನರ್ಜಿ ಬಗ್ಗೆ ನೀವು ಸ್ವಲ್ಪ ಹುಷಾರಾಗಿರಬೇಕು. ಬ್ಯಾಲೆನ್ಸ್ ಇರಬೇಕು. ತುಂಬ ಮೆಟೀರಿಯಲ್ ಐಟಮ್ ಜೊತೆನೂ ಇರಬಾರ್ದು. ಓಕೆ, ಇಲ್ಲಿ ನಿಮ್ಮ ಹತ್ರ ಏನೇನು ಎಮೋಷನ್ಸ್ ಇದೆಯೋ, ಎಷ್ಟು ದುಡ್ಡು ಇದೆಯೋ ಅಷ್ಟು, ನಿಮ್ಮದೇನು ಐಡಿಯಾಸ್ ಇದೆ, ಆಮೇಲೆ ಏನು ಆ್ಯಕ್ಷನ್ಸ್ ತೊಗೊಬೇಕಂತಿದ್ದೀರಾ, ಡಿಸ್ಕಸ್ ಮಾಡಿ. ಒಳ್ಳೆಯದಾಗುತ್ತೆ. ತುಂಬ ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ. ಏನೇ ಹೆದರ್ಕೊಳ್ಳೋಕೆ ಹೋಗಬೇಡಿ, ಎಲ್ಲ ಸಕ್ಸಸ್ ಆಗುತ್ತೆ. ಅಲ್ಟಿಮೇಟ್ಲಿ ಒಂಥರ ಲೈಫ್ ಚೇಂಜಿಂಗ್ ಸಿಚುವೇಶನ್ ಆಗುತ್ತೆ ನಿಮಗಿದು. ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಆಗುತ್ತೆ ಇದು. ಅಬಂಡೆನ್ಸ್ ಅಂತೂ ತುಂಬ ಬರುತ್ತೆ. ಎಂಪರರ್ ಅಂದರೆ ಮಹಾರಾಜ, ಅವ್ರು ಯಾವಾಗಲೂ ರೆಡಿ ಇರ್ತಾರೆ. ಫಾರ್ ನೆಕ್ಸ್ಟ್ ಆ್ಯಕ್ಷನ್ ತೊಗೊಳ್ಳೋಣ, ನೆಕ್ಸ್ಟ್ ಜನಕ್ಕೆ ಒಳ್ಳೇದು ಮಾಡೋಣ, ನೆಕ್ಸ್ಟ್ ಮಾಡೋಣ. ಸೊ ಅವ್ರ ಮ್ಯಾನಿಫೆಸ್ಟೇಷನ್ ಪವರ್ ಕೂಡ, ನಿಮ್ಮದು ಮ್ಯಾನಿಫೆಸ್ಟೇಷನ್ ಪವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಡಿಸ್ಟ್ರಾಕ್ಷನ್ಸಿಂದ ಮಾತ್ರ ನೀವು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಅದೊಂದೇ ಈ ಕಾರ್ಡ್ನಲ್ಲಿ ಒಂಚೂರು ಇರೋದು. ಅಂದರೆ ಅದು ನೀವು ಸ್ಪಿರಿಚುವಲ್ ಆಗಿ ನಿಮ್ಮ ಟ್ರೂತ್ ಆ್ಯಂಡ್ ಪ್ಯೂರಿಟಿನ ನೀವು ಪ್ಯೂರಿಟಿ ಮತ್ತು ನಿಮ್ಮ ಪ್ಯಾಷನ್ನ ಜೊತೆಗೆ ಟ್ರೂತನ್ನು ಸತ್ಯವಾಗಿ ಇಟ್ಕೊಂಡ್ರೆ, ಈ ವ್ಯಕ್ತಿ ಎಂಥವ್ರನ್ನ ಆಗಲಿ, ಪಾರ್ಟ್ನರ್ಶಿಪ್ನಲ್ಲಾಗಲಿ, ಕರಿಯರ್ ವೈಸ್ ಆಗಲಿ ಅಥವಾ ಕ್ಲಾಸ್ಮೇಟ್ಸ್ ಆಗಲಿ, ಅವ್ರು ಏನೇ ಇದ್ದರೂ ಕೂಡ ನಿಮಗೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ಬಿಲೀವ್ ಇನ್ ದ ಡಿವೈನ್. ನೀವು ಆ ಕಡೆ ನೋಡ್ತಾ ಇದ್ದೀರಾ, ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಸೊ ನೀವು ಯಾರು ನೋಡ್ತಿದ್ದೀರೋ ಅವರು ನಿಮ್ಮನ್ನು ಕಾಪಾಡ್ತಾರೆ. ಆ್ಯಸ್ ವಾರ್ನಿಂಗ್ ನಾನು ನಿಮ್ಗೆ ಹೇಳ್ತೀನಿ, ಟು ಪ್ಲೀಸ್ ರಿಸೋರ್ಸಸ್ನ ಕಮ್ಮಿ ಇಡಿ.
ಇಲ್ಲ ಡಿಸ್ಟ್ರಾಕ್ಷನ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇದೆ. ಡಿಸ್ಟ್ರಾಕ್ಷನ್ಸ್ ಆದರೆ ನೀವು ಯೂನಿವರ್ಸ್ ನಿಮಗೆ ಕೊಟ್ಟರೂ ಕೂಡ ಏನಾದರೂ ಒಂದು ಒಳ್ಳೆಯ ಅವಕಾಶ ನೀವು ರಿಜೆಕ್ಷನ್ ಮೋಡಲ್ಲಿ ಹೊರಟೋಗ್ಬಿಡ್ತೀರ. ಅಂದರೆ ನಿಮಗೆ ಗೊತ್ತಾಗಲ್ಲ ಸಬ್ಕಾನ್ಷಿಯಸ್ಲಿ, ಅದು ಕಾನ್ಷಿಯಸ್ ಆಗಿ ನಿಮ್ಗೆ ಅದು ನನಗೆ ಬೇಡ, ನನಗೆ ಈಗೋಯಿಸ್ಟಿಕ್ ಆಗಿಬಿಡೋದು ಅಥವಾ ನಂಬಿಕೆ ಇಲ್ಲ ನನಗೆ ಬೇಡ ಅನ್ನೋದು ಒಂಥರ ಲೈಕ್ ರಿಜೆಕ್ಷನ್ ಮೋಡ್ ಅಂತ ಡೈರೆಕ್ಟಾಗಿ. ಸೊ ಅದೇ ಇರೋದು ಇಲ್ಲಿ ಟಾಪ್ ಆಫ್ ದ ಡೆಕ್ಕು, ರಿಜೆಕ್ಷನ್ ಮೋಡ್. ಸ್ವಲ್ಪ ಇನ್ನರ್ ಸ್ಟಡಿ ಅನ್ನೋದು ಮಾಡಬೇಕಾಗತ್ತೆ. ಸ್ವಲ್ಪ ಡಿಸ್ಟ್ರಾಕ್ಷನ್ಸಿಂದ ದೂರ ಇಡಬೇಕನ್ನಲ್ಲ, ಅದೇ ತುಂಬ ರ್ಯಾಪಿಡ್ ಡಿಸಿಷನ್ಸು ತೊಗೊಬಾರ್ದು. ಅದೇ ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಅಂತ ಹೇಳಿದ್ನಲ್ಲ, ಅದನ್ನೇ. ಬಟ್ ನೀವು ಒಳಗಡೆ ನೀವು ತುಂಬ ಸ್ಟಡಿ ಮಾಡಬೇಕು, ಸೆಲ್ಫ್ ಸ್ಟಡಿ ಮಾಡಬೇಕು ನೀವು. ಸೊ ಸೆಲ್ಫ್ ಸ್ಟಡಿ ಮಾಡೋದು ಹೆಂಗೆ ಅಂತಂದರೆ, ಎಲ್ಲನೂ ಇವಾಗ ಸೆಲ್ಫ್ ಸ್ಟಡಿ ಅಂದರೆ ನಿಮ್ಮ ಮೈಂಡ್ ಆ್ಯಂಡ್ ಹಾರ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಅದು ಆ ಸೆಲ್ಫ್ ಸ್ಟಡಿ ಅನ್ನೋದು ಸ್ವಲ್ಪ ತುಂಬ ಡೆಪ್ತ್ ಟಾಪಿಕ್ ಆಗುತ್ತೆ. ಸೊ ಸದ್ಯಕ್ಕೆ ನಾನು ನಿಮಗೆ ಇಷ್ಟು ಹೇಳ್ತೀನಿ, ದ್ಯಾಟ್ ರಿಸೋರ್ಸಸ್ಸಿಂದ ಸ್ವಲ್ಪ ದೂರ ಇರಿ. ಅಂದರೆ ಲಿಮಿಟೆಡ್ ರಿಸೋರ್ಸಸ್ ಇಟ್ಕೊಳ್ಳಿ. ತುಂಬ ಒಂದು 10 ಜನ ಪಾರ್ಟ್ನರ್ಶಿಪ್ನಲ್ಲಿ ನೀವು ಕೆಲಸ ಮಾಡೋದು ಹಂಗೆ ಬೇಡ. ಒಂದು 4-5 ಜನ, ಇಲ್ಲ ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಹಂಗಿದ್ರೂ ನಡೆಯುತ್ತೆ. ಬಟ್ ನೀವು ಮ್ಯಾನಿಫೆಸ್ಟೇಷನಲ್ಲಿ ಮಾತ್ರ ತುಂಬ ಸ್ಟ್ರಾಂಗ್ ಇದ್ದೀರಾ, ಸಕ್ಸಸ್ ಕೂಡ ಅಷ್ಟೇ ಸಿಗುತ್ತೆ. ಸ್ವಲ್ಪ ರಫ್ ಆ್ಯಂಡ್ ಟಫ್ ಥರ ಅಂತ ಜನ ನೋಡಿದ್ರೆ ಒಂಚೂರು ಹೆದರ್ಕೊತಾರೆ ಬರೋಕ್ಕೆ ನಿಮ್ಮ ಹತ್ರ, ಆ ಥರ ಲೈಕ್ ವೆರಿ ಸ್ಟ್ರಿಕ್ಟ್. ಬಟ್ ಆನ್ ದಿ ಅದರ್ ಸೈಡ್ ನೀವು ತುಂಬ ಸಾಫ್ಟಾಗಿ ಕೂಡ ಇರ್ತೀರ. ಸೊ ನಾ ಕಂಫರ್ಟ್ ಝೋನ್, ಗ್ರ್ಯಾಂಡ್ ಮದರ್ ಅರ್ತ್. ನಾನು ಹೇಳಿದ್ನಲ್ಲ ಇಲ್ಲಿ ಕೆಳಗಡೆ, ಅರ್ಜೆಂಟಾಗಿ ನೀವೇನು ಡಿಸಿಷನ್ ಮಾಡೋಕ್ಕೆ ಹೋಗಬಾರ್ದು ಅಂತ. ನೈಟ್ ಆಫ್ ಸೋರ್ಸ್ದು ಇದೇ ಈ ಕಾರ್ಡಲ್ಲಿ ಇರೋದು. ಮದರ್ ಅರ್ತ್, ಗ್ರೌಂಡಿಂಗ್ ಬೇಕು ನಿಮಗೆ ಅಂತ. ಸೊ ಗ್ರೌಂಡಿಂಗ್ ಬೇಕು ನಿಮಗೆ. ಮದರ್ ಅರ್ತ್ ಅಂದರೆ ಭೂಮಿ ಬರೀ ಮಣ್ಣು ಮೇಲೆ ನಡೆಯೋದು, ನೆಲದ ಮೇಲೆ ಮನೇಲಿ ನೆಲದ ಮೇಲೆ ಕೂತ್ಕೊಳ್ಳೋದು. ಆದಷ್ಟು ಭೂಮಿ ಮರ ಗಿಡ, ನಿಮ್ಮ ಮನೆ ಹತ್ರ ಪಾರ್ಕ್ ಇದೆ, ಮರ ಗಿಡ ಪಾರ್ಕ್ ಆ ಥರ ಜೊತೆಗಿರೋದು, ಆ ಥರ ಮಾಡಿ. ಬಟ್ ಕನೆಕ್ಟ್ ಟು ದ ಗ್ರ್ಯಾಂಡ್ ಮದರ್ ಅರ್ತ್. ಇದರಿಂದ ನಿಮ್ಮ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಸ್ಟೆಬಿಲಿಟಿ ಕೂಡ ಬರುತ್ತೆ. ನಿಮಗೆ ಹೇಗೆ ಸೆಲ್ಫ್ ವರ್ಕ್, ಇನ್ನರ್ ವರ್ಕ್ ಅಂದರೆ ಏನು, ಸೆಲ್ಫ್ ಸ್ಟಡಿ ಅಂದರೆ ಏನು ಅನ್ನೋದು ಕೂಡ ನಿಮಗೆ ಫ್ಲ್ಯಾಶ್ ಆಗ್ತಾ ಬರುತ್ತೆ, ನಿಮಗೆ ಗೊತ್ತಾಗ್ತಾ ಬರುತ್ತೆ. ಇನ್ನೊಂದು, ನಿಮಗೆ ನಾನು ಹೇಳಿದ್ನಲ್ಲ ರಿಸೋರ್ಸಸ್ನ ಕಮ್ಮಿ ಇಟ್ಕೊಬೇಕು ನೀವು ಅಂತ. ಅದು ಸ್ವಲ್ಪ ಕಷ್ಟ ಆದ್ರೂ ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಬಿಕಾಸ್ ನೀವು ಅದು ಮಾಡಿದ್ರೇ ತುಂಬ ಚೆನ್ನಾಗಿರ್ತೀರ. ಅದು ಮಾಡಲೇಬೇಕು. ನಾರ್ತ್ ನೋಡ್ ಅಂದರೆ ಆ ಕೆಲಸ ಮಾಡಲೇಬೇಕು ಅಂತ. ಕಂಫರ್ಟ್ ಝೋನಿಂದ ನೀವು ಆಚೆ ಬರಲೇಬೇಕು. ಕಷ್ಟ ಅಂತ ಸ್ವಲ್ಪ ಪಡಲೇಬೇಕು. ಲಿಮಿಟೆಡ್ ರಿಸೋರ್ಸಸ್ ಇಟ್ಕೊಳ್ಲೇಬೇಕು. ಇಲ್ಲ ಡಿಸ್ಟ್ರಾಕ್ಷನ್ಸ್ ಆದರೆ ನಿಮಗೆ ಮುಂದಕ್ಕೆ ಬೇರೆ ಥರ ಕಷ್ಟಗಳು ಬರೋ ಚಾನ್ಸಸ್ ಇದೆ. ಅಂದರೆ ಬೇರೆ ಆಪರ್ಚುನಿಟೀಸ್ ಯೂನಿವರ್ಸ್ ಕೊಟ್ಟರು ಕೂಡ, ದೇವ್ರು ಕೊಟ್ಟರು ಕೂಡ ನೀವು ಅದನ್ನು ರಿಜೆಕ್ಷನ್ ಮೋಡಲ್ಲಿ ಹೊರಟೋಗ್ಬಿಡ್ತೀರ. ಬಿಕಾಸ್ ನೀವು ಕಂಫರ್ಟ್, ಇವಾಗ ಎಷ್ಟು ನನ್ನ ಮನೇಲಿ ಆರಾಮಾಗಿದ್ದೀನೋ ಅಷ್ಟೇ ಸಾಕು ಬಿಡು, ನೋ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಕಂಫರ್ಟ್ ಝೋನಿಂದ ಆಚೆ ಬನ್ನಿ, ಕಷ್ಟಪಡಿ ಎಂಪರರ್ ಆಗ್ತೀರ. ಇನ್ನೊಬ್ರಿಗೂ ಗೋಲ್ಡನ್ ಆಪರ್ಚುನಿಟಿ ಕೊಡೋ ಅಂಥ ಶಕ್ತಿ ಬರುತ್ತೆ ನಿಮಗೆ. ಓಕೆ, ಸೊ ಒಳ್ಳೆ ಕಾರ್ಡೆ, ಒಳ್ಳೆ ರೀಡಿಂಗ್, ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ಒಳ್ಳೆ ರೀಡಿಂಗ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಇದು ನಿಮ್ಮ ನೆಕ್ಸ್ಟ್ ಮೂವ್, ನೆಕ್ಸ್ಟ್ ಸ್ಟೆಪ್. ಎಷ್ಟಿದೆಯೋ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಿ, ಹುಷಾರಾಗಿರಿ. ಆ್ಯಂಡ್ ಜಾಸ್ತಿ ಡಿಸ್ಟ್ರಾಕ್ಷನ್ ಇಟ್ಕೊಬೇಡಿ, ಲಿಮಿಟೆಡ್ ರಿಸೋರ್ಸಸ್ ಇಟ್ಕೊಳ್ಳಿ. ಆಮೇಲೆ ಗ್ರೌಂಡಿಂಗ್ ಇರಲಿ ಸ್ವಲ್ಪ, ಮತ್ತು ಕಂಫರ್ಟ್ ಝೋನಿಂದ ಆಚೆ ಬೇಡಿ. ಕಂಫರ್ಟ್ ಝೋನಿನಂತೂ ಆಚೆ ಬರಬೇಕು ನೀವು ಕಷ್ಟಪಡೋಕ್ಕೆ. ಬಿಕಾಸ್ ಇವಾಗ ಬಂದಿರೋಂಥ ಆಪರ್ಚುನಿಟಿ ನಿಮಗೆ ಲೈಫ್ ಚೇಂಜ್ ಮಾಡೋವಂಥ ಆಪರ್ಚುನಿಟಿ. ಸೊ ಲೈಫ್ ಚೇಂಜಿಂಗ್ ಆಪರ್ಚುನಿಟಿಯಿಂದ ಯಾವಾಗಲೂ ನಾವು ಕಂಫರ್ಟ್ ಝೋನಿಂದ ಆಚೆ ಬರಲೇಬೇಕು. ಸ್ವಲ್ಪ ಕಷ್ಟ ಅಂತ ನಾವು ಮಾಡಲೇಬೇಕು. ಜಸ್ಟ್ ಲೈಕ್ ಡಿಗ್ರಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಬೇಕು. ಡಿಗ್ರಿ ಅಂದರೆ ಕಾಲೇಜ್ ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಕೆಲಸ ಅಂದರೆ ಸ್ವಲ್ಪ ಹೆವಿ ಕೆಲಸ. ಅದು ಕಂಫರ್ಟ್ ಝೋನ್ಗಿಂತ ಆಚೆ ಹೊರ್ಟೋಯ್ತಲ್ಲ ಕೆಲಸ, ಒಂದು ಲೆವೆಲ್ ಜಾಸ್ತಿ ಕಷ್ಟ. ಸೊ ಅದೇ ಥರ ಇಲ್ಲೂ ಕೂಡ ಇರೋದು. ಲೈಫ್ ಸೆಟಲ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೀವನ, ಮೇಜರ್ ಚೇಂಜಸ್ ಬರುತ್ತೆ ಲೈಫಲ್ಲಿ. ಬಟ್ ಪ್ರೊವೈಡೆಡ್ ನೀವು ಸ್ವಲ್ಪ ಗ್ರೌಂಡಿಂಗ್ ಆಗಿರಬೇಕು, ನೀವು ಸ್ವಲ್ಪ ಗ್ರೌಂಡೆಡ್ ಎನರ್ಜಿನಲ್ಲಿರಬೇಕು, ಮತ್ತು ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಕಂಫರ್ಟ್ ಝೋನ್ ಸ್ವಲ್ಪ ಕಷ್ಟಪಡಬೇಕು ಅಂತ ಈ ಕಾರ್ಡ್ ಮೂಲಕ. ಬಟ್ ಬರೋ ಆಪರ್ಚುನಿಟಿ ಕರೆಕ್ಟಾಗಿರುತ್ತೆ, ನೀವು ಅದನ್ನು ಮಾಡಿ. ಓಕೆ, ಇಷ್ಟು ಹೇಳ್ತಾ ನಾನು ನನ್ನ ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ
ಎಲ್ಲರೂ ಚೆನ್ನಾಗಿರಿ, ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆ ರೀಡಿಂಗ್ ಇದು. ಓಕೆ, ಭಯ ಪಡೋವಂಥದ್ದು ಏನೂ ಇಲ್ಲ. ಸ್ವಲ್ಪ ಮಾಮೂಲಿ ಹುಷಾರಾಗಿರಬೇಕು ಅಷ್ಟೇ. ಸೊ ತುಂಬ ಚೆನ್ನಾಗಿರ್ತೀರ, ಮುಂದಕ್ಕೂ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ. ಸಿ ನ್ಯೂ ಬಿಗಿನಿಂಗ್ ಇದು. ಡಿಸ್ಟ್ರಾಕ್ಷನ್ಸಿಂದ ಸ್ವಲ್ಪ ಕಮ್ಮಿ ಇರಬೇಕು ಅಂತಂದೆ. ಲಿಟ್ರಲಿ ಇದು ಆ ಕಾರ್ಡ್ ಕೂಡ ಆ ಮೀನಿಂಗ್ ಕೂಡ ಇದೆ ಈ ಕಾರ್ಡಲ್ಲಿ. ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಇಡಬೇಕು, ಬ್ಯಾಗೇಜಸ್ ತೊಗೊಂಡೋಗ್ಬಾರ್ದು. ನಿಮ್ಮ ಹಿಡನ್ ಟ್ಯಾಲೆಂಟ್ ಏನಿದೆಯಲ್ವ, ಅದು ಅದೇ ನಿಮ್ಗೊಂದು ಬ್ಯಾಗೇಜ್ ಥರ ಅನಿಸುತ್ತೆ. ಬಿಕಾಸ್ ಅದು ಹಿಡನ್ ಟ್ಯಾಲೆಂಟ್ ಅಲ್ಲ, ಅದು ಹಿಡನ್ ಪೇಯ್ನ್ ಬ್ಯಾಗೇಜ್. ಅದು ಹಿಡನ್ ಎಮೋಷ್ನಲಿ ಬೇಜಾರಾಗಿರೋಂತಹ ಬ್ಯಾಗೇಜ್ ಅದು. ಓಕೆ, ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಬಾರ್ದು. ಮುಂದಕ್ಕೆ ಹೆಜ್ಜೆ ಇಡಬೇಕಾದಾಗ ಸ್ವಲ್ಪ ಯೋಚನೆ ಮಾಡಿ ಇಡಿ. ಬಿಕಾಸ್ ನೀವು ನಾಳೆ ಇನ್ನೊಬ್ರಿಗೆ ಆಪರ್ಚುನಿಟಿ ಕೊಡ್ತೀರ. ಓಕೆ, ಸೊ ಎಲ್ಲ ಇದೆ ನಿಮ್ಮ ಹತ್ರ. ಇದೂ ಮೇಜರ್ ಮೇಜರ್ ಚೇಂಜಸ್ ಇನ್ ಲೈಫ್ ಬರುತ್ತೆ. ಸೊ ಇದು ನಿಮ್ಮ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಹುಷಾರಾಗಿ ಇರಬೇಕು ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿರ್ರಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು.